ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ತರಗತಿ 10ರಲ್ಲಿ ಬರುವಂತಹ ನಡಿಗೆ ಸ್ಪರ್ಧೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ನಡಿಗೆ ಸ್ಪರ್ಧೆಯಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ, ವಿವಿಧ ಸ್ಪರ್ಧೆಗಳ ಬಗ್ಗೆ ತಿಳ್ಕೊತೀವಿ, ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳು, ನಿಯಮಗಳು ಹೇಗೆ ಮತ್ತು ಅಕ್ರಮಗಳು ಏನೇನು ನಡೀತವೆ ಅಂತ ಬಗ್ಗೆ ತಿಳ್ಕೊತೀವಿ. ದಾಖಲೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಯಾವ್ಯಾವ ರೀತಿ ದಾಖಲೆ ಮಾಡಿದ್ದಾರೆ, ಎಷ್ಟು ದಾಖಲೆ ಮಾಡಿದ್ದಾರೆ ಅಂತ ಯಾವ ಒಂದು ವಿಷಯದ ಬಗ್ಗೆ ತಿಳ್ಕೊತೀವಿ. ಈ ಮೂರು ಒಂದು ವಿಷಯಗಳ ಕುರಿತು ಏನು ಮಾಡ್ತೀವಿ ಅಂದರೆ ಈ ಒಂದು ಟಾಪಿಕಲ್ಲಿ ನಾವು ತಿಳ್ಕೊತೀವಿ. ಇವಾಗ ಪೀಠಿಕೆ. ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಏನು ಮಾಡ್ತೈತೆ, ಈ ನಡಿಗೆ ಸ್ಪರ್ಧೆ ಪ್ರಾರಂಭ ಆಗ್ತೈತೆ. ನಡಿಗೆ ಸ್ಪರ್ಧೆ ಎಲ್ಲಿ ಪ್ರಾರಂಭ ಆಯಿತು ಅಂತ ಕ್ವಶನ್ ಕೇಳಿದ್ರೆ ಅದು ಇಂಗ್ಲೆಂಡ್ನಲ್ಲಿ. 1904ರಲ್ಲಿ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಡೆಕ್ಕತ್ಲಾನ್ ಸ್ಪರ್ಧೆಯಲ್ಲಿ ಏನು ಮಾಡ್ತೈತೆ, ಈ ನಡಿಗೆಯನ್ನು ಸೇರಿಸ್ತಾರೆ. ಡೆಕ್ಕತ್ಲಾನ್ ಅಂದರೆ ಅಲ್ಲಿ 10 ಸ್ಪರ್ಧೆಗಳು ಇರ್ತವೆ. ಪೆಂಟತ್ಲಾನ್ ಅಂದರೆ ಅಲ್ಲಿ 5 ಸ್ಪರ್ಧೆಗಳು. ಹೆಪ್ಪತ್ಲಾನ್ ಅಂದರೆ ಅಲ್ಲಿ ಏನಿರ್ತವೆ 7 ಸ್ಪರ್ಧೆಗಳು ಇರ್ತವೆ. ಈ ಒಂದು ಡೆಕ್ಕತ್ಲಾನ್ ಸ್ಪರ್ಧೆಯಲ್ಲಿ 880 ಯಾರ್ಡ್ ಅಂತರದ ನಡಿಗೆ ಸ್ಪರ್ಧೆ ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. ನಂತರ 1906ರಲ್ಲಿ ಅನಧಿಕೃತವಾಗಿ ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ 5000 ಮೀಟರ್ ನಡಿಗೆಯನ್ನು ಏನು ಮಾಡ್ತಾರೆ, ನಡೆಸ್ತಾರೆ. 1906ರಲ್ಲಿ ಅನಧಿಕೃತವಾಗಿ ಏನು ಮಾಡ್ತಾರೆ, 3000 ನಡಿಗೆಯನ್ನು ಏನು ಮಾಡ್ತಾರೆ, ಅಲ್ಲಿ ನಡೆಸ್ತಾರೆ. ಎಷ್ಟು? 3000 ನಡಿಗೆಯಲ್ಲಿ ನಡೆಸ್ತಾರೆ ಆ ಒಂದು ಸ್ಪರ್ಧೆ. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ 1500 ಮೀಟರ್ ಮತ್ತು 10 ಮೈಲಿ ಸ್ಪರ್ಧೆಯನ್ನು ಏನು ಮಾಡ್ತಾರೆ, ಏರ್ಪಡಿಸ್ತಾರೆ 1904ರಲ್ಲಿ. 1906ರಲ್ಲಿ ಏನು ಮಾಡಿದರು, ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ನಡೆಸಲಾಯಿತು. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ, 1500 ಮೀಟರ್ ಮತ್ತು 10 ಮೈಲಿ ಸ್ಪರ್ಧೆಯನ್ನು ಏನು ಮಾಡ್ತಾರೆ, ಏರ್ಪಡಿಸ್ತಾರೆ ಅವರು. ಈ ಎರಡೂ ಸ್ಪರ್ಧೆಗಳಲ್ಲಿ ಗ್ರೇಟ್ ಬ್ರಿಟನ್ನಿನ ಜಾರ್ಜ್ ಲಾಮರ್ ಅವರು ಏನು ಮಾಡ್ತಾರೆ, ಗೆದ್ದಿದ್ದಾರೆ. ಈ ಎರಡೂ ಸ್ಪರ್ಧೆಯಲ್ಲಿ ಗ್ರೇಟ್ ಬ್ರಿಟನ್ನಿನ ಜಾರ್ಜ್ ಲಾರ್ಮರ್ ಅವರು ಗೆಲ್ತಾರೆ. 1932ರಲ್ಲಿ ನಡಿಗೆ ಸ್ಪರ್ಧೆಯ ಅಂತರವನ್ನು ಏನು ಮಾಡ್ತಾರೆ, ಪುರುಷರಿಗೆ 50 ಕಿಲೋಮೀಟರ್ ನಿಗದಿಗೊಳಿಸ್ತಾರೆ. ಪುರುಷರು ಎಷ್ಟು ಕಿಲೋಮೀಟರ್ ನಡಿಬೇಕು ಅಂತಂದರೆ 50 ಕಿಲೋಮೀಟರ್ ನಡಿಬೇಕು. ಅದು 1932ರಲ್ಲಿ ಈ ಒಂದು ನಿಯಮ ಮಾಡ್ತಾರೆ. 1992ರಲ್ಲಿ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರು ನೋಡಬೇಕಂದ್ರೆ 10 ಕಿಲೋಮೀಟರ್ ನಡಿಗೆಯನ್ನು ನಡಿಬೇಕು ಅಂತೇಳಿ ಸೇರಿಸ್ತಾರೆ. ಒಲಿಂಪಿಕ್ನಲ್ಲಿ 10 ಕಿಲೋಮೀಟರ್ ನಡಿಗೆ ಮಹಿಳೆಯರಿಗಾಗಿ ಸೇರಿಸ್ತಾರೆ. ಪುರುಷರಿಗಾಗಿ 50 ಕಿಲೋಮೀಟರ್ ನಡಿಗೆಯನ್ನು ಸೇರಿಸ್ತಾರೆ. ನಂತರ 2000ರಲ್ಲಿ ಈ ಅಂತರವನ್ನು ಏನು ಮಾಡ್ತಾರೆ, 20 ಕಿಲೋಮೀಟರ್ ಆಗಿ ಮಾರ್ಪಾಡು ಮಾಡ್ತಾರೆ. ಮಹಿಳೆಯರಿಗೇನು 10 ಕಿಲೋಮೀಟರ್ ಇತ್ತಲ್ಲ, ಅದು 20 ಕಿಲೋಮೀಟರ್ ಆಗಿ ಪರಿವರ್ತನೆ ಮಾಡ್ತಾರೆ. ಹಾಗಾದರೆ ನಡಿಗೆ ನಡಿತೀವಿ ಅಂದರೆ ನಾವು ಅಲ್ಲಿ ಏನು ಮೂಲ ನಿಯಮಗಳನ್ನು ಅನುಸರಿಸಬೇಕು, ಯಾವ ನಿಯಮಗಳಿಗೆ ಅನುಗುಣವಾಗಿ ನಾವು ನಡಿಬೇಕು ಅಂಥೇಳಿ ನೋಡಿರಿ. ಹಿಂದಿನ ಕಾಲನ್ನು ಮುಂದಿಡುವುದಕ್ಕಿಂತ ಮುಂಚೆ ನಾವೇನಾದರೂ ಮುಂದಿಡುವುದಕ್ಕಿಂತ ಮುಂಚೆ ಒಂದು ಕ್ಷಣವಾದರೂ ನೆಲದ ಸಂಪರ್ಕನೂ ಹೊಂದಿರಬೇಕು. ಯಾವುದು? ಮುಂದಿನ ಕಾಲ. ನಾವು ಹಿಂದಿನ ಕಾಲ ತೆಗೆದು ಮುಂದಿಡೋ ಟೈಮ್ನಾಗೆ ಅದು ನೆಲದ ಸಂಪರ್ಕನ ಹೊಂದಿರಬೇಕು ಮುಂದಿನ ಕಾಲ. ಆ ರೀತಿ ನಾವು ನೋಡಬೇಕು, ಈ ಒಂದು ನಿಯಮವನ್ನು ಪಾಲಿಸಬೇಕು. ನೆಲದ ಸಂಪರ್ಕ ಹೊಂದಿರಬೇಕು. ಶರೀರ ನೆಟ್ಟಾಗೆ ಇರಬೇಕು. ನಾವು ಈ ಥರ ಬಾಗ್ಕೊಂಡು ಮಾಡಿಕೊಂಡು ಸ್ಟಿಪ್ಪಾಗಿ ಹಿಡ್ಕೊಂಡು ನಡಿಬೇಕು. ನಡಿಗೆ ಅಂದರೆ ಮೊಣಕಾಲು ನಡೆಸಲ್ದೇನೆ. ಇಲ್ಲೆಲ್ಲ ನಾವು ಬಿಪೆಡು ಮತ್ತು ಎಂಪೆಡ್ ಮಾಡಿದಾಗ ಇವೆಲ್ಲ ಹೇಳ್ಕೊಡ್ತಾರೆ. ನಡೆಯುವ ಅಥವಾ ನಡಿಗೆಯ ಶೈಲಿ, ನಡೆಯುವ ಕ್ರಮ ಬದಲಾಗಬಾರ್ದು. ನಾವು ನಡೆಯುವಂಥ ಶೈಲಿ ಆಗಿರ್ಬೋದು, ನಡಿಗೆಯ ಶೈಲಿ ಆಗಿರ್ಬೋದು, ನಡೆಯುವಂಥ ಕ್ರಮ ಆಗಿರ್ಬೋದು, ಇವು ಯಾವುದೂ ಇಲ್ಲಿ ಬದಲಾಗಬಾರ್ದು.
ಸ್ಪರ್ಧೆಯ ಕಾಲು ನೇರವಾಗಿರಬೇಕು. ಕಾಲು ನೇರವಾಗಿರಬೇಕು, ಮೊಣಕಾಲು ಕೂಡ ನೇರವಾಗಿರಬೇಕು. ಮಂಡಿಯನ್ನು ಮಡಚಬಾರ್ದು. ಸ್ಪರ್ಧೆಯ ಕಾಲು ನೇರವಾಗಿರಬೇಕು, ಮೊಣಕಾಲು ಕೂಡ ನೇರವಾಗಿರಬೇಕು, ಮಂಡಿಯನ್ನು ಮಡಚಬಾರ್ದು. ಈ ರೀತಿ ನಾವು ಮೂಲ ನಿಯಮಗಳಲ್ಲಿ ಪಾಲನೆ ಮಾಡಬೇಕು. ಹಾಗಾದರೆ ಅಕ್ರಮಗಳು, ಅನರ್ಹಗಳು ಯಾವಾಗ ಅನರ್ಹಗೊಳಿಸ್ತಾರೆ ನಮಗೆ ಅಂತೇಳಿ ನೋಡಿ, ನಾವು ಏನು ಅಕ್ರಮ ಮಾಡಿದರೆ ನಮ್ಮನ್ನು ಆ ಒಂದು ಗೇಮ್ಸ್ನಿಂದ ತೆಗಿತಾರೆ ಅಂತೇಳಿ ನೋಡ್ರಿ. ನಡೆಯುವ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಉಲ್ಲಂಘಿಸಿದಾಗ ಏನು ಮಾಡ್ತಾರೆ, ನಮ್ಮನ್ನು ಅನರ್ಹಗೊಳಿಸ್ತಾರೆ. ನಡಿಗೆ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು. ನಡೆಯುವಂಥ ಸ್ಪರ್ಧೆ ಏನಾದರೂ ಗಾಳಿಯಲ್ಲಿ ತೇಲುವುದು, ಓಡುವುದು ಅಥವಾ ನೆಲದ ಸಂಪರ್ಕ ಇಲ್ಲದಿರೋದಂತೆ ನೋಡಿಕೊಳ್ಳೋದು, ಇವೆಲ್ಲ ಮಾಡಿದಾಗ ಏನು ಮಾಡ್ತಾರೆ, ಅವು ಕೂಡ ಅನರ್ಹಗೊಳಿಸ್ತಾರೆ. ಅಥವಾ ಕಾಲನ್ನು ನೇರಗೊಳಿಸದಿರುವುದು, ಕಾಲನ್ನು ನೇರವಾಗಿ ಗೊಳಿಸ್ಬೇಕು, ಅದನ್ನು ಗೊಳಿಸದಿರೋದು, ಅದನ್ನು ನೇರವಾಗಿ ಇಲ್ಲದ ನೋಡಿಕೊಂಡ್ರೆ ನಮಗೇನು ಮಾಡ್ತಾರೆ, ನಡಿಗೆ ತೀರ್ಪುಗಾರರು ಸ್ಪರ್ಧಿಗಳ ನಡಿಗೆ ಶೈಲಿಯನ್ನು ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ, ಇವೆಲ್ಲ ಅಂಶಗಳನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಅವ್ರ ಗಮನಕ್ಕೆ ಬಂದ ನಂತರ ಆ ಸ್ಪರ್ಧಿಗೆ ಏನು ಮಾಡ್ತಾರೆ, ಎಚ್ಚರಿಕೆ ನೀಡ್ತಾರೆ. ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಗಳನ್ನು ಬೇರೆ ಬೇರೆ ತೀರ್ಪುಗಾರರಿಂದ, ಅಲ್ಲಿ ಬೇರೆ ಬೇರೆ ತೀರ್ಪುಗಾರ ಇರ್ತಾರೆ. ಒಬ್ಬ ಏನಾದರೂ ಸ್ಪರ್ಧಿ ಬೇರೆ ಬೇರೆ ತೀರ್ಪುಗಾರರಿಂದ 3 ಎಚ್ಚರಿಕೆಗಳನ್ನು ಪಡೆದನು ಅಂದರೆ ಅಂತಹ ಸ್ಪರ್ಧೆಯನ್ನು ಏನು ಮಾಡ್ತಾರೆ, ಆ ಒಂದು ಕ್ರೀಡೆಯಿಂದ ಅನರ್ಹಗೊಳಿಸ್ತಾರೆ. ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು, ನಡಿಗೆ ಸ್ಪರ್ಧಿ ಏನು ನಡೀತಿರ್ತಾರಲ್ಲ ಆ ಒಂದು ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿ ನಡೀತಿರ್ತಾನೆ, ಅವನ ಮುಂದೆ ಏನಾದರೂ ಹೋಗಲು ಅಡ್ಡಿಪಡಿಸುವುದು ಅಥವಾ ಮೊಣಕೈಯಿಂದ ತಿವಿಯುವುದು ಮಾಡಿ ಸ್ಪರ್ಧಿಯ ಮುಂದೆ ಹೋಗದಂತೆ ಏನಾದರೂ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂತಹ ಸ್ಪರ್ಧೆಯನ್ನು ಕೂಡ ಏನು ಮಾಡ್ತೀವಿ ನಾವು, ಸ್ಪರ್ಧೆಯಿಂದ ಅನರ್ಹಗೊಳಿಸ್ತೀವಿ, ಅವನನ್ನು ಕೂಡ ತೆಗೆದುಹಾಕ್ತೀವಿ. ಇಲ್ಲಿ ನೋಡ್ರಿ, ತಿಳಿದಿರಲಿ, ಭಾರತದ ಉದ್ಯಾನ ನಗರಿಯಾದಂತಹ ಬೆಂಗಳೂರಿನಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದ ಕಾಲ್ನಡಿಗೆ ಸ್ಪರ್ಧೆಯನ್ನು ಸಂಘಟಿಸಲಾಗಿತ್ತು. ಭಾರತ ಉದ್ಯಾನ ನಗರಿ ಅಂತ ಬೆಂಗಳೂರು ಏನು ಕರಿತೀವಲ್ಲ, ಆ ಒಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ, ಏನು ರಾಷ್ಟ್ರ ಮಟ್ಟದಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಕಾಲು ನಡಿಗೆ ಸ್ಪರ್ಧೆಯನ್ನು ಏನು ಮಾಡಲಾಗಿತ್ತಂತೆ, ಸಂಘಟಿಸಲಾಗಿತ್ತಂತೆ. ಇದು ನಮ್ಗೆ ಗೊತ್ತಿರಬೇಕು. ಇವಾಗ ವಿವಿಧ ಸ್ಪರ್ಧೆಗಳ ವಿವರ, ವಿವಿಧ ಸ್ಪರ್ಧೆಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ ನೋಡೋಣ. ಇಲ್ಲಿ ವಯೋಮಾನ ಕೊಟ್ಟಿದ್ದಾರೆ. ಪುರುಷ ಅಥವಾ ಬಾಲಕರು ಅಥವಾ ಮಹಿಳೆಯರು ಅಥವಾ ಬಾಲಕಿಯರು, ಇವರಿಗೆ ಎಷ್ಟು ನೋಡ್ರಿ, 18 ವರ್ಷದ ಒಳಗಿನ ಪುರುಷರು ಅಥವಾ ಬಾಲಕರು, ಇವರಿಗೇನಿರಬೇಕಂದ್ರೆ 5 ಕಿಲೋಮೀಟ್ರ್ ಇರಬೇಕು. ಎಷ್ಟಿರಬೇಕು ಇವರಿಗೆ, 5 ಕಿಲೋಮೀಟ್ರ್ ನಡಿಗೆ ಇರಬೇಕು. ಮಹಿಳೆಯರಿಗೆ ಎಷ್ಟಿರಬೇಕು, 18 ವರ್ಷ ಒಳಗಿದ್ರು ಅವರಂದರೆ ಅವರಿಗೆ 3 ಕಿಲೋಮೀಟ್ರ್ ಇರಬೇಕು. ಹಾಗಾದರೆ 16 ವರ್ಷದ ಒಳಗಿನವರಿಗೆ, ಇದು ಹೈಸ್ಕೂಲ್ ಮಕ್ಕಳಿಗೆ ಆಯ್ತೈತೆ. ಇದು ಕಾಲೇಜ್ ಮಕ್ಕಳಿಗೆ ಜೂನಿಯರ್ಸ್ ಅಂದರೆ ಪುರುಷರು ಅಥವಾ ಬಾಲಕರಲ್ಲಿ ಜೂನಿಯರ್ಸ್ ಬರ್ತಾರೆ. ಇಲ್ಲಿ PUC ಮಕ್ಕಳು ಅವ್ರು ಬರ್ತಾರೆ. ಇಲ್ಲಿ 16 ವರ್ಷದ ಹೈಸ್ಕೂಲ್ ಮಕ್ಕಳು ಬರ್ತಾರೆ. ಅವ್ರಿಗೆ ಎಷ್ಟಿರಬೇಕಂದ್ರೆ ಅವರಿಗೂ ಕೂಡ 5 ಕಿಲೋಮೀಟ್ರ್ ಇರಬೇಕು. ಮಹಿಳೆಯರು ಮತ್ತು ಬಾಲಕಿಯರು ಏನಾರು ಇದ್ದರು ಅವರಂದರೆ ಅವರಿಗೆ ಕೂಡ ಇಲ್ಲಿ 3 ಕಿಲೋಮೀಟ್ರ್ ಇರಬೇಕು. ಇವಾಗ ನೋಡ್ರಿ, ಈ ಸ್ಪರ್ಧೆಯನ್ನು ಕ್ರೀಡಾಂಗಣದ ಒಳಗಡೆ ಟ್ರ್ಯಾಕ್ನಲ್ಲಿ ಮತ್ತು ರಸ್ತೆಯಲ್ಲಿ ನಡೆಸ್ತಾರೆ. ಈ ಕ್ರೀಡೆಗಳನ್ನ ಎಲ್ಲಿ ನಡೆಸ್ತಾರೆ ಅಂತ ಕೇಳ್ಬೋದು. ಇದು ಟ್ರ್ಯಾಕ್ನಲ್ಲಿ ಕೂಡ ನಡೆಸ್ತಾರೆ ಮತ್ತು ರಸ್ತೆಯಲ್ಲಿ ಕೂಡ ನಡೆಸ್ತಾರೆ. ಹಾಗಾದರೆ ಸ್ಪರ್ಧೆ ಪ್ರಾರಂಭ ನಾವು ಯಾವ ರೀತಿ ಮಾಡಬೇಕು, ನಡಿಗೆ ಸ್ಪರ್ಧೆ ಅಂತ ನೋಡ್ರಿ. ನಡಿಗೆ ಸ್ಪರ್ಧೆಯನ್ನು ಪಿಸ್ತೂಲಿನಿಂದ ಏನು ಮಾಡಬೇಕು, ಗುಂಡು ಹಾರಿಸುವ ಮೂಲಕ ಬಂಚ್ ಪ್ರಾರಂಭ ಮಾಡಲಾಗುವುದು. ಏನು ಮಾಡ್ತಾರೆ, ನಡಿಗೆ ಸ್ಪರ್ಧೆಯು ಪಿಸ್ತೂಲಿನಿಂದ ಗುಂಡು ಹಾರಿಸುವುದರ ಜೊತೆಗೆ ಬಂಚ್ ಪ್ರಾರಂಭ ಮಾಡಲಾಗ್ತದೆ. ಸ್ಪರ್ಧೆಯ ಪ್ರಾರಂಭದ ಆಜ್ಞೆಯು ನಂತರ ಇರುವಂತಹ ನೋಡಿ, ಸ್ಪರ್ಧೆಯ ಪ್ರಾರಂಭದ ಆಜ್ಞೆ ಇತರ ದೂರದ ಓಟದ ಸ್ಪರ್ಧೆಗಳಿಗಿರುವಂತೆ ಆನ್ ಯುವರ್ ಮಾರ್ಕ್ ಹೇಳಿದ ನಂತರ ಏನು ಮಾಡ್ತಾರೆ, ಗುಂಡು ಹಾರಿಸುವುದರೊಂದಿಗೆ ನಡಿಗೆ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಹೀಗೆ ನಾವು ಹೆಂಗೆ ಓಟ ಪ್ರಾರಂಭ ಮಾಡ್ತಿರ್ತಾನೆ, ಆನ್ ಯುವರ್ ಮಾರ್ಕ್ ಅಂತೇಳಿ ಆಮೇಲೆ ಗುಂಡು ಹಾರಿಸೋದ್ರ ಮೂಲಕ ಓಟವನ್ನು ಓಡಿಸ್ತೀವಿ. ಅದೇ ರೀತಿ ಕೂಡ ನಡಿಗೆ ಕೂಡ ಸ್ಪರ್ಧೆ ಅದೇ ರೀತಿ ನಡೀತೈತೆ. ಹಾಗಾದರೆ ಸುರಕ್ಷತೆ ಮತ್ತು ವೈದ್ಯಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕು ಈ ಒಂದು ನಡಿಗೆ ಸ್ಪರ್ಧೆಯಲ್ಲಿ ಅಂತ ಹೇಳಿ ನೋಡ್ರಿ.
ವೈದ್ಯಕೀಯ ಸೌಲಭ್ಯವನ್ನು ಅಗತ್ಯವಿರುವ ಸ್ಪರ್ಧಿಗಳಿಗೆ ಏನು ಮಾಡಬೇಕು, ಒದಗಿಸಬೇಕು. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ವೈದ್ಯಕೀಯ ಸೌಲಭ್ಯ ಚಿಕಿತ್ಸೆ ಕೊಡಬೇಕು. ನೀರು ಮತ್ತು ಅಲ್ಪಾಹಾರದ ವ್ಯವಸ್ಥೆ ಇರಬೇಕಿಲ್ಲಿ. ಪ್ರಾರಂಭದ ಮತ್ತು ಮುಕ್ತಾಯದ ನಂತರ ಇವೆರಡು ದೊರಕಿರಬೇಕು. ನೀರು ಮತ್ತು ಅಲ್ಪ ಒಂದು ಆಹಾರ ಒದಗಿಸುವ ವ್ಯವಸ್ಥೆ ಜೊತೆಗೆ ಅದು ಯಾವಾಗ ಕೊಡಬೇಕಂದ್ರೆ ನಾವು ಸ್ಪರ್ಧೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮತ್ತು ಮುಕ್ತಾಯವಾದ ನಂತರ ಅದು ಸಿಗುವಂತೆ ಇರಬೇಕು. ಇವಾಗ ನಡಿಗೆ ಶೈಲಿಯ ವಿವರಣೆ ನೋಡಿರಿ ಹೆಂಗೆ ನಡಿಗೆ ಶೈಲಿ ಡೆಫಿನೇಷನ್ ಆಫ್ ವಾಕಿಂಗ್ ರೇಸ್. ನಡಿಗೆ ಎಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆ ನೀಡಬೇಕು. ಏನು ಮಾಡಬೇಕು, ನಡಿಗೆ ಅಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ, ಒಂದು ಕಾಲಿಲ್ಲ ಒಂದು ಕಾಲು ನಮ್ಮದು ನೆಲದ ಸಂಪರ್ಕ ಇರಬೇಕಲ್ಲಿ, ಕಳೆದುಕೊಳ್ಳದಂತೆ ಹೆಜ್ಜೆಯನ್ನು ಇಟ್ಕೋತಾ ಮುಂದೆ ಸಾಗಬೇಕು. ಸ್ಪರ್ಧೆಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು. ನಾವು ಏನು ಹಿಂದಿನ ಕಾಲು ತೆಗೆದು ಮುಂದಿನ ಕಾಲು ಇಡ್ಲಕ್ಕೆ ಹೋಗ್ತೀವಲ್ಲ, ಮುಂದೆ ಇಡಕ್ಕೆ ಹೋಗ್ತೀವಲ್ಲ, ಆವಾಗ ಮುಂದಿನ ಕಾಲು ಏನಿರಬೇಕು, ನೇರವಾಗಿರಬೇಕು, ಮಂಡಿ ಮಡಚಿರಬಾರ್ದಲ್ಲಿ. ಮತ್ತು ಮುಂದಿನ ಕಾಲು ನೆಲಕ್ಕೊಂದು ಏನು ಮಾಡಬೇಕು ನೋಡಿರಿ, ಮುಂದಿನ ಒಂದು ಕಾಲನ್ನು ನೆಲಕ್ಕೂರಿದ ನಂತರ ಹಿಂದಿನ ಕಾಲನ್ನು ನಾವು ಏನು ಮಾಡಬೇಕು, ಮುಂದಿಡಲು ತೆಗಿಬೇಕು. ಯಾಕಂದರೆ ಸಂಪರ್ಕ ಹೊಂದಿರಬೇಕಿಲ್ಲಿ. ಮತ್ತು ಮುಂದಿನ ಕಾಲನ್ನು ಇದಾಯಿತು. ಈ ರೀತಿ ನೋಡುವವರ ಕಣ್ಣಿಗೆ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಬೇಕು. ನೋಡುವವರಿಗೆ ಅದು ನಾವು ಕಾಲಿನಂದರೆ ನೆಲದ ಸಂಪರ್ಕ ಬಿಡ್ತಾ ಇದ್ದೀವಿ ಅಂಥೇಳಿ ಅನ್ನಿಸ್ಬಾರ್ದು. ಆ ರೀತಿ ನೆಲದ ಸಂಪರ್ಕವನ್ನು ನಾವು ಇಟ್ಕೊಂಡೆ ಏನು ಮಾಡಬೇಕು, ಹೆಜ್ಜೆಯನ್ನು ನಡಿಬೇಕು. ಇಲ್ಲಿ ನಡೀತಾ ಇದ್ದಾರೆ ನೋಡಿರಿ, ಈ ರೀತಿ ನಡಿಗೆ ಸ್ಪರ್ಧೆ ಕಂಡುಬರ್ತೈತೆ. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಯಾರು ಅಂದರೆ ಸಿರಿಚಂದ್ ರಾಮ್. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಯಾರಂದರೆ ಸಿರಿಚಂದ್ ರಾಮ್. ಇವರು 26 ಜನವರಿ 1958ರಲ್ಲಿ ಸಿರಿಚಂದ್ ರಾಮ್ ಅವರು ಜನಿಸ್ತಾರೆ. ಅಥ್ಲೆಟಿಕ್ ವಿಭಾಗದಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಭಾರತದಿಂದ ಹೆಚ್ಚಿನ ಸಾಧನೆಯನ್ನು ಇವರು ಮಾಡಿರ್ತಾರೆ. 1982ರಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟನೆ ಮಾಡ್ತಾರೆ. 1988ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತದೆ ಅಂದರೆ ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟನೆ ಮಾಡ್ತೈತೆ. ಅದರಲ್ಲಿ ಪುರುಷರ ವಿಭಾಗದ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿ ತಂದುಕೊಟ್ಟವರು ಯಾರೆಂದರೆ ಸಿರಿಚಂದ್ ರಾಮ್ ಅವರು. ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಭಾರತವನ್ನು ಏನು ಮಾಡ್ತಾರೆ, ಸಿರಿಚಂದ್ರ ಅವರು ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ನಡಿಗೆ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶನ ಮಾಡ್ತಾರೆ. ಇವರ ಅಪ್ರತಿಮ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರ ಏನು ಮಾಡ್ತದೆ, ಅವರಿಗೆ ಅರ್ಜುನ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸ್ತೈತೆ. ಇವಾಗ ರಾಷ್ಟ್ರೀಯ ಕ್ರೀಡಾಪಟು ನೋಡ್ರಿ, ನಡಿಗೆ ಕ್ರೀಡಾಪಟು ಇವರು ಕೂಡ ಗುರುಮಿತ್ ಸಿಂಗ್. ಇವರು 18ನೇ ದುಬ್ಲಿನ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಪಿಕ್ಸ್ ಐರ್ಲೆಂಡ್ನಲ್ಲಿ ನಡೆದಂತಹ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ, 6ನೇ ಸ್ಥಾನವನ್ನು ಪಡ್ಕೊಳ್ತಾರೆ. ಇಲ್ಲಿ ನೋಡ್ರಿ 1:2:07 ಸೆಕೆಂಡ್ನಲ್ಲಿ ದೂರವನ್ನು ಇವ್ರು ಏನು ಮಾಡ್ತಾರೆ, ಕ್ರಮಿಸ್ತಾರೆ. ಲಂಡನ್ ಒಲಿಂಪಿಕ್ಸ್ ನಡಿಗೆ ಏನು ಮಾಡ್ತಾರೆ, ಅರ್ಹತಾ ಮಟ್ಟವನ್ನು ಯಶಸ್ವಿಯಾಗಿ ತಲುಪಿದ ಗುರುದತ್ ಸಿಂಗ್ ಏನು ಮಾಡ್ತಾರೆ ಅಂದರೆ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಇವರು ಪಡ್ಕೊಳ್ತಾರೆ. ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆಯಾಗ್ತಾರೆ. ಆಮೇಲೆ ರಾಷ್ಟ್ರೀಯ ನಡಿಗೆಯ ದಾಖಲೆ ಹೆಸರಿನಲ್ಲಿ ಇವರು ಮಾನಸಿಕ ಸದೃಢತೆಗಾಗಿ ಯೋಗಾಭ್ಯಾಸವನ್ನು ಮಾಡ್ತಾರೆ. ಮಾನಸಿಕವಾಗಿ ಸ್ಥಿರವಾಗಿರಲಿಕ್ಕೆ ಇವರು ಯೋಗಾಭ್ಯಾಸವನ್ನು ಕೂಡ ಮಾಡ್ತಾರೆ. ಈಗ ರಾಷ್ಟ್ರೀಯ ಕ್ರೀಡಾಪಟುಗಳು ಮುಗಿತು. ಇವಾಗ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನೋಡ್ರಿ. ಜೆರಡೆ ತಾಲೆಂಟ್ ಇವರು ಏನು ಮಾಡ್ತಾರೆ ಅಂದರೆ 1984ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಲ್ಲರ್ ಹಟ್ನಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. ತಾಲೆಂಟ್ ಇವರು 2008ರಲ್ಲಿ ಬೀಜಿಂಗ್ ಒಂದು ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಳ್ತಾರೆ. ಅಂದರೆ ತೃತೀಯ ಬಹುಮಾನವನ್ನು ಇವರು ಪಡೀತಾರೆ. ಅವರು ಒಂದು ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಗೆಲ್ತಾರೆ. ಅದೇ ಒಂದು ವಾರದ ನಂತರ ಬೀಜಿಂಗ್ ಒಲಿಂಪಿಕ್ಸ್ ನಡೆದಂಥ ಒಂದು ವಾರದ ನಂತರ ಏನು ಮಾಡ್ತಾರೆ, 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ, ಬೆಳ್ಳಿಯ ಒಂದು ಪದಕವನ್ನು ಕೂಡ ಗೆಲ್ತಾರೆ. ಅಂದರೆ ಸೆಕೆಂಡ್ ಪ್ರೈಸ್ ಗೆಲ್ತಾರೆ ಇಲ್ಲಿ.
ಇಲ್ಲಿ ಜೆರಡೆ ಟ್ಯಾಲೆಂಟ್ ನಂತರ ಇವರೇನು ಮಾಡ್ತಾರೆ ಅಂದರೆ ಒಂದೇ ಒಲಿಂಪಿಕ್ಸ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಗೆದ್ದಿದ್ದಾರೆ. 1972ರ ನಂತರ ಗಳಿಸಿದ ಮೊದಲ ಆಸ್ಟ್ರೇಲಿಯಾ ವ್ಯಕ್ತಿಯಾಗಿ ಏನು ಮಾಡ್ತಾರೆ ಇವರು ಹೊರಹೊಮ್ಮುತ್ತಾರೆ. ಇವರು ಆಸ್ಟ್ರೇಲಿಯಾದವರು ಮೊದಲ ಒಂದು ಆಸ್ಟ್ರೇಲಿಯಾ ಪ್ಲೇಯರ್ ಆಗಿ ಹೊರಹೊಮ್ಮುತ್ತಾರೆ. ಇವರು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 20 ಕಿಲೋಮೀಟರ್ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಯಾವುದೇ ಪದಕವನ್ನು ಗಳಿಸದೆ ಏನು ಮಾಡ್ತಾರೆ ಇವರು 6ನೇ ಮತ್ತು 7ನೇ ಸ್ಥಾನಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ಇವರು ಯಾವುದೇ ಒಂದು ಪ್ರಶಸ್ತಿಯನ್ನು ಗೆಲ್ಲೋದಿಲ್ಲ. ಇವಾಗ ನೋಡ್ರಿ, ಜೇನ್ ಸೇವಿಲಿ ಅಥೆನ್ಸ್ ಅಲ್ಲ, ಜೇನ್ ಸೇವಿಲಿ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದಂತಹ ಮತ್ತು ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ನಡಿಗೆ ಕ್ರೀಡಾಪಟು. ಮಹಿಳೆಯರು ಮ್ಯಾರಥಾನ್ ಕ್ರೀಡಾಪಟು ಕೂಡ ಆಗಿರ್ತಾರೆ ಇವರು. ಮ್ಯಾಂಚೆಸ್ಟರ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯನ್ನು ಗೆದ್ದುಕೊಳ್ತಾರೆ ಇವರು. ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ನಂತರ ಸಿಡ್ನಿ ಒಲಿಂಪಿಕ್ ಏನು ಮಾಡಲ್ಲ ಇವರು ಅರ್ಹತೆ ಗಳಿಸ್ಕೊಳ್ಳೋದಿಲ್ಲ, ಅಲ್ಲಿ ಅನರ್ಹಗೊಳ್ತಾರೆ. ಇದರ ನಂತರ ಅವರಿಗೆ ಪ್ರಮುಖ ಕ್ರೀಡಾಕೂಟವಾಗಿತ್ತು. ಇದು ಅವರಿಗೆ ಪ್ರಮುಖ ಕ್ರೀಡಾಕೂಟವಾಗಿತ್ತು. ಅದರಲ್ಲಿ ಏನು ಮಾಡ್ತಾರೆ ಅನರ್ಹಗೊಳ್ತಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 11ನೇ ಸ್ಥಾನ ಗಳಿಸುವುದರೊಂದಿಗೆ 3 ವರ್ಷದಲ್ಲಿ ತನ್ನ ನಡಿಗೆಯ ವೇಗದ ಸಮಯವನ್ನು ಉತ್ತಮಪಡಿಸ್ಕೊಳ್ತಾರೆ. 3 ವರ್ಷದಲ್ಲಿ ಏನು ಮಾಡ್ತಾರೆ ನಡಿಗೆಯ ಒಂದು ಸಮಯವನ್ನಲ್ಲಿ ಇಂಪ್ರೂವ್ ಮಾಡ್ಕೋತಾರೆ ಅವರು. ಜೇನ್ ಆಸ್ಟ್ರೇಲಿಯನ್ ಅಂತಾರಾಷ್ಟ್ರೀಯ ಮಹಿಳಾ ನಡಿಗೆ ಸ್ಪರ್ಧೆಯಲ್ಲಿ ವೇಗದ ಸಮಯವನ್ನು ದಾಖಲೆ ಮಾಡಿರ್ತಾರೆ. ಇವರು ವೇಗದ ಸಮಯವನ್ನು ದಾಖಲೆ ಮಾಡಿರ್ತಾರೆ. ಹಾಗೂ ವಿಶ್ವ ನಡಿಗೆ ಕಪ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನದೊಂದಿಗೆ ಏನು ಮಾಡ್ತಾರೆ ತನ್ನ ಆಸ್ಟ್ರೇಲಿಯನ್ ಸಮಯದ ದಾಖಲೆಯನ್ನು ಕೂಡ ಮುಂದಿಡ್ತಾರೆ. ಅವಾಗ ಅವರ ಗುರಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3ನೇ ಬಂಗಾರದ ಪದಕವನ್ನು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪಡೆಯುವುದಾಗಿತ್ತು. ಏನು ಮಾಡಲಾಗಿತ್ತು ಅವರಿಗೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3ನೇ ಒಂದು ಬಂಗಾರದ ಪದಕವನ್ನು 20 ಕಿಲೋಮೀಟರ್ ಒಂದು ನಡಿಗೆಯಲ್ಲಿ ನಾನು ಗೆಲ್ಲಬೇಕು ಅನ್ನೋದವರು ಕನಸಾಗಿತ್ತು. ಅವರು 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಂಗಾರದ ಪದಕ, ವರ್ಲ್ಡ್ ಕಪ್ ಚಾಂಪಿಯನ್, ಆಸ್ಟ್ರೇಲಿಯನ್ ಏನು ಮಾಡ್ತಾರೆ ಇಲ್ಲೆಲ್ಲ ಅವರು ಆಸ್ಟ್ರೇಲಿಯಾವನ್ನು ಪ್ರತಿನಿಧಿಸ್ತಾರೆ, ಆಸ್ಟ್ರೇಲಿಯಾ ಪರವಾಗಿ ಆಡ್ತಾರೆ. ವರ್ಲ್ಡ್ ಕಪ್ ಮತ್ತು ಜೂನಿಯರ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ಸ್ ಮತ್ತು ಕೆರಿ ಸಕ್ಸಬ್ಬ ಜುವಾನ 20 ಕಿಲೋಮೀಟರ್ ಆಸ್ಟ್ರೇಲಿಯನ್ ದಾಖಲೆಯನ್ನು ಇವರು ಮುರಿತಾರೆ. ಅವ್ರ ದಾಖಲೆಯನ್ನು ಇವರು ಮುರಿತಾರೆ. ಅಷ್ಟು ಏನು ಮಾಡ್ತಾರೆ ಅಂದರೆ ಸಕ್ಸಸ್ ಆಗಿ ಆ ಒಂದು ಪಂದ್ಯಾಟವನ್ನು ಆಡ್ತಾರೆ. ಜರ್ಮನಿಯಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಜೇನ್ ಏನು ಮಾಡ್ತಾರೆ ಹೊಸ ಒಂದು ಆಸ್ಟ್ರೇಲಿಯಾ ದಾಖಲೆಯನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾರೆ. ಇಷ್ಟು ಅವರು ಒಂದು ದಾಖಲೆಯಾಗಿರ್ತೈತಿ. ಇವಾಗ ಈ ಒಂದು ನಡಿಗೆ ಒಂದು ಸ್ಪರ್ಧೆ ಮೇಲೆ ಏನು ಮಾಡೋಣ ಅಂದರೆ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಇಲ್ಲಿ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಡಿಗೆ ಶೈಲಿಯನ್ನು ವಿವರಿಸಿ. ಇದು ಬುಕ್ಕಲ್ಲಿದೆ, ನೋಡ್ಕೊಂಡು ಬರೀರಿ. ನಡಿಗೆ ಸ್ಪರ್ಧೆಯ ನಿಯಮಗಳು ಕೂಡ ಬುಕ್ಸಲ್ಲಿದೆ. ನಡಿಗೆ ಸ್ಪರ್ಧೆಯಲ್ಲಿ ಯಾವುದಾದರೂ ಒಂದು ಅಕ್ರಮಗಳಿದ್ದಾವೆ, ಅಕ್ರಮಗಳು ನೋಡ್ಕೊಂಡು ಬರೀರಿ. ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸುವ ವಿಧಾನವನ್ನು ತಿಳಿಸಬೇಕು. ನಡಿಗೆ ಸ್ಪರ್ಧೆ ಯಾವ ರೀತಿ ಪ್ರಾರಂಭಿಸಬೇಕು ಅಂತೇಳಿ ಇದರಲ್ಲಿ ಹಾನಿ ಒನ್ ಮಾರ್ಕ್ ಅಂತೇಳಿ ಪಿಸ್ತೂಲಿಂದ ಗುಂಡಾರಿಸಿದ ಮೇಲೆ ಈ ಒಂದು ನಡಿಗೆಯನ್ನು ಪ್ರಾರಂಭ ಮಾಡಬೇಕು. ಜೆರೆಂಡ್ ಟ್ಯಾಲೆಂಟ್ ಅವರು ಜನಿಸಿದಂತಹ ದಿನ ಮತ್ತು ಸ್ಥಳವನ್ನು ಏನು ಮಾಡಬೇಕಿಲ್ಲ ದಾಖಲೆ ಮಾಡಬೇಕು, ಬರೀಬೇಕಿಲ್ಲಿ. ಅವರು 17/10/1984ರಲ್ಲಿ ಜನಿಸ್ತಾರೆ. ಈಗ ಜೆರೆಡ್ ಟ್ಯಾಲೆಂಟ್ ಒಂದೇ ಒಲಿಂಪಿಕ್ಸ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ 2 ಪದಕವನ್ನು ಎಷ್ಟು ವರ್ಷಗಳ ನಂತರ ಗಳಿಸಿದ್ರು ಅವರು ಅಂತಂದರೆ 1972 ವರ್ಷಗಳ ನಂತರ ಏನು ಮಾಡ್ತಾರೆ ಗಳಿಸ್ತಾರೆ. ಈಗ ಹೊಂದಿಸಿ ಬರಿಬೇಕಿಲ್ಲಿ. ಸಿರಿಚಂದ್ರಾಮ್, ಗುರುಮಿತ್ ಸಿಂಗ್, ಜೇನ್ ಸೇವಿಲಿ. ಇಲ್ಲೇನಿದೆ ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆಯಾದವರು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ಅರ್ಜುನ್ ಪ್ರಶಸ್ತಿ. ನೋಡಿ ಇಲ್ಲಿ ಗುರುಮಿತ್ ಸಿಂಗ್ ಏನು ಮಾಡ್ತಾರೆ ಲಂಡನ್ ಒಲಿಂಪಿಕ್ಸ್ಗೆ ಆಯ್ಕೆ ಆಗ್ತಾರೆ. ಜೇನ್ ಸೇವಿಲಿ ಇವ್ರು ಏನು ಮಾಡ್ತಾರೆ ಅಂದರೆ ಇವರು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ನಡೀತಾರೆ ಇವರು.
ಸಿರಿಚಂದ್ರಂ ಇವರು ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇಷ್ಟು ಏನಾಯಿತು ಅಡುಗೆ ಸ್ಪರ್ಧೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ತಿಳ್ಕೊಂಡಿವಿ. ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.